ಮೂರನೇ ಅವತಾರ ವರಹ ಅವತಾರ. ಜಯ ಮತ್ತು ವಿಜಯರಿಗೆ ಶಾಪ. ವೈಕುಂಠ ಶ್ರೀ ವಿಷ್ಣುವಿನ ಪವಿತ್ರ ವಾಸಸ್ಥಳ ವೈಕುಂಠಿಯ ಮಗನಾಗಿ ಅವತಾರವೆತ್ತಿದ್ದಾಗ ತಾನೇ ಸ್ವತಃ ಇದನ್ನು ನಿರ್ಮಿಸಿದ್ದ. ಆದ್ದರಿಂದ ಇದಕ್ಕೆ ವೈಕುಂಠವೆಂದು ಹೆಸರು. ವಿಷ್ಣು ತನ್ನ ಹೆಂಡತಿ ಶ್ರೀಲಕ್ಷ್ಮಿಯನ್ನು ಸಂಪ್ರೀತಗೊಳಿಸಲು ಚಕ್ರವಾಳ ಬೆಟ್ಟದ ಮೇಲೆ ವೈಕುಂಠ ನಿರ್ಮಿಸಿದ್ದ. ಶ್ರೀಲಕ್ಷ್ಮಿಯೊಡನೆ ಇಲ್ಲಿಯೇ ವಿಷ್ಣುವಿನ ವಾಸ. ವೈಕುಂಠಕ್ಕೆ 7 ದ್ವಾರಗಳು. ಪ್ರತಿಯೊಂದು ದ್ವಾರಕ್ಕೂ ಕಾವಲುಗಾರರು ಉಂಟು. 7ನೆಯ ದ್ವಾರವನ್ನು ಕಾಯುವವರೇ ಜಯ ವಿಜಯರು. ಇವರು ತಮ್ಮ ಕರ್ತವ್ಯವನ್ನು ಬಲು ದಕ್ಷತೆಯಿಂದ ಮಾಡುತ್ತಿದ್ದರೇನೋ ನಿಜ. ಆದರೆ ತಾವು ತುಂಬ ಶಕ್ತಿಯುಳ್ಳ ಕಾವಲುಗಾರರು ಎಂಬ ಅಹಂಕಾರ ಅವರಲ್ಲುಂಟಾಯಿತು. ತಾವು ವಿಷ್ಣು ಭಗವಂತನ ಅತ್ಯಂತ ಹತ್ತಿರದಲ್ಲಿರುವುದರಿಂದ ತಮ್ಮ ಪ್ರತಿಷ್ಠೆ ಹೆಚ್ಚೆಂದು ತಿಳಿದರು. ಈ ಅಸುರಿಯ ಭಾವನೆ ಅವರ ಮಾತು ಮತ್ತು ನಡತೆಯಲ್ಲಿ ಕಂಡು ಬರತೊಡಗಿತ್ತು. ಉದ್ದಾಟತನದಿಂದ ವರ್ತಿಸತೊಡಗಿದ್ದರು. ಸನಕ, ಸನಂದನ, ಸನತ್ಕುಮಾರ ಮತ್ತು ಸನಾತನ ಇವರು ಬ್ರಹ್ಮನ ಮಕ್ಕಳು. ಇವರಿಗೆ ಸನತ್ಕುಮಾರರೆಂದು ಹೆಸರು. ಒಮ್ಮೆ ಇವರು ವಿಷ್ಣುವಿನ ಭೇಟಿ ಮಾಡಲು ವೈಕುಂಠಕ್ಕೆ ಬಂದರು. ವೈಕುಂಠದ 6 ದ್ವಾರಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ದಾಟಿ ಮುಂದೆ ಬಂದರು. ಆದರೆ 7ನೆಯ ದ್ವಾರದಲ್ಲಿ ಕಾವಲಿದ್ದ ಜಯ ಮತ್ತು ವಿಜಯ ಈ 4ರನ್ನು ಒಳಗೆ ಬಿಡಲಿಲ್ಲ. ಸನತ್ಕುಮಾರರು ಯೋಗಿ ಜೀವನ ನಡೆಸಿಕೊಂಡಿದ್ದರಿಂದ ಬಾಲಕರಂತೆ ಕಂಡುಬರುತ್ತಿದ್ದರು. ಜಯ ವಿಜಯರು ಈ 4 ಯೋಗ್ಯತೆಯನ್ನು ಅರಿಯದೆ ಬಾಲಕರಂತೆ ಕಾಣುತ್ತಿದ್ದ ಇವರನ್ನು ಕಡೆಗೆಣಿಸಿ ಅವರ ವಿನಂತಿಯನ್ನು ತಿರಸ್ಕರಿಸಿದ್ದರು. ಜಯ ವಿಜಯರ ಹುಡುಗಾಟಿಕೆಗೆ ಮಿತಿಮೀರಿ ಸನತ್ಕುಮಾರರಿಗೆ ಅಪಮಾನವಾದಂತಾದರೂ ಸಮಯ ಕಳೆಯುತ್ತಿದ್ದಂತೆ ಅವರ ನಡತೆಯಲ್ಲಿ ಬದಲಾವಣೆ ಬರಬಹುದೇನೋ ಎಂದುಕೊಂಡು ಸಹನೆಯಿಂದಿದ್ದರು. ಆದರೆ ಜಯ ವಿಜಯರ ನಡವಳಿಕೆಯಲ್ಲಿ ಬದಲಾವಣೆ ಬಾರದೆ ಹುಡುಗಾಟಿಕೆ ಮಿತಿಮೀರಿತು. ಇದರಿಂದ ಕೋಪಗೊಂಡು ಸನತ್ಕುಮಾರರು ಅವರಿಗೆ ಶಾಪವನ್ನಿತ್ತರು. ನೀವು ದೈಹಿಕವಾಗಿ ವಿಷ್ಣುವಿನ ಹತ್ತಿರವಿದ್ದರೂ ಕೂಡ ನಿಮ್ಮ ಮನಸ್ಸು ಮಾತ್ರ ಭಗವಂತನಿಂದ ತುಂಬ ದೂರವಿದೆ. ನಿಮಗೆ ಈ ಪವಿತ್ರ ಸ್ಥಾನದ ಕುರಿತು ಜ್ಞಾನವಿಲ್ಲ. ನಿಮ್ಮಲ್ಲಿ ಅಸುರಿ ಪ್ರವೃತ್ತಿ ಮನೆ ಮಾಡಿಕೊಂಡಿದೆ. ಕಾರಣ ನೀವು ವೈಕುಂಠದಲ್ಲಿರಲು ಅರ್ಹರಲ್ಲ. ನೀವು ಭೂಮಿಯ ಮೇಲೆ ಜೀವಿಸಿ. ಸನತ್ಕುಮಾರರ ಶಾಪದಿಂದ ಜಯ ವಿಜಯರು ಬೆಚ್ಚಿಬಿದ್ದರು. ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಸನತ್ಕುಮಾರರು ಯಾರು ಎಂಥವರು ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಅವರು ದಯೆಗಾಗಿ ಭಿಕ್ಷೆ ಬೇಡಿದ್ದರು. ಈ ಪ್ರಕರಣ ನಡೆದಿದ್ದಂತೆಯೇ ವಿಷ್ಣು ಅಲ್ಲಿಗೆ ಬಂದ. ತಾವು ತಮ್ಮ ಸಹನೆಯನ್ನು ಕಳೆದುಕೊಂಡು ಕ್ರೋಧದಿಂದ ಜಯ ವಿಜಯರಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ಸನತ್ಕುಮಾರರು ವಿಷ್ಣುವಿನಲ್ಲಿ ಕ್ಷಮೆ ಯಾಚಿಸಿದ್ದರು. ಜಯ ವಿಜಯರು ಕೂಡ ತಾವು ತಪ್ಪಾಗಿ ನಡೆದುಕೊಂಡಿದ್ದಕ್ಕೆ ಕ್ಷಮೆ ಬೇಡಿದ್ದರು. ವಿಷ್ಣು ಅವರೆಲ್ಲರನ್ನೂ ಸಮಾಧಾನಪಡಿಸುತ್ತಾ, ಏನೆಲ್ಲ ನಡೆಯಿತು ಅದು ನನ್ನ ಇಚ್ಛೆಯಂತೆಯೇ ನಡೆದಿದೆ. ಜಯ ವಿಜಯರು ಉದ್ದಾಟತನದಿಂದ ವರ್ತಿಸಿ ತಪ್ಪ ಎಸಗಿದ್ದಾರೆ. ಸನತ್ಕುಮಾರರು ನೀಡಿದ ಶಿಕ್ಷೆಯನ್ನು ಇವರು ಅನುಭವಿಸಲೇಬೇಕು. ಆದಾಗ್ಯೂ ನಾನು ಇವರಿಗೆ 2 ಆಯ್ಕೆಗಳನ್ನು ನೀಡುತ್ತೇನೆ. ಇವರು ಭೂಮಿಯ ಮೇಲೆ 6 ಸಲ ಜನ್ಮವೆತ್ತಿ ನನ್ನ ಭಕ್ತರಿಗೆ ಜನರಿಗೆ ಶಿಕ್ಷಣ ನೀಡಬೇಕು ಮತ್ತು ಭಕ್ತಿ ಮಾರ್ಗವನ್ನು ಬೋಧಿಸಬೇಕು. ಅಥವಾ 3 ಸಲ ಜನ್ಮವೆತ್ತಿ ನನ್ನ ವೈರಿಗಳಾಗಿ ಹಿಂಸೆಯಲ್ಲಿ ತೊಡಗಿದ್ದವರಿಗೆ ಯಾವ ರೀತಿ ಶಿಕ್ಷೆ ಸಿಗಬಹುದೆಂಬುದನ್ನು ಜನರಿಗೆ ಮನಗಾಣಿಸಬೇಕು. ಜಯ ವಿಜಯ ತುಸು ಹೊತ್ತು ಯೋಚಿಸಿ ಹೇಳಿದ್ದರು, ಭಗವಂತ, ನಾವು ಸದಾ ಕಾಲ ನಿನ್ನ ಸಾನ್ನಿಧ್ಯದಲ್ಲಿಯೇ ಇರಬೇಕೆಂದು ಬಯಸುತ್ತೇವೆ. 6 ಜನ್ಮಗಳೆಂದರೇನು ತುಂಬ ಸಮಯವಾಯಿತು. ನಾವು ನಿನ್ನ ಸಾನ್ನಿಧ್ಯದಿಂದ ಅಷ್ಟು ದೀರ್ಘ ಸಮಯ ದೂರ ಇರಲಾರೆವು. ನಾವು ಭೂಮಿಯ ಮೇಲೆ 3 ಜನ್ಮವನ್ನು ಪಡೆಯಲು ಸಿದ್ಧರಿದ್ದೇವೆ. ನೀನು ಆದಷ್ಟು ಬೇಗನೆ ನಮ್ಮ ಆ 3 ಜನ್ಮಗಳನ್ನು ಕೊನೆಗಾಣಿಸಿಬಿಡು. ವಿಷ್ಣು ಅವರ ವಿನಂತಿಯನ್ನು ಮನ್ನಿಸಿ ಹೇಳಿದ, ಈಗ ನೀವು ಕಶ್ಯಪ ಋಷಿಯ ಹೆಂಡತಿ ದಿತಿಯ ಗರ್ಭ ಪ್ರವೇಶಿಸಿ ನೀವು ಋಷಿ ಮುನಿಯ ಮಕ್ಕಳಾಗಿ ಜನ್ಮ ತಾಳಿದ್ದರೂ ಕೂಡ ಅಸುರಿಯ ಪ್ರವೃತ್ತಿಯನ್ನು ಹೊಂದುತ್ತೀರಿ. ನನ್ನಲ್ಲಿ ನಂಬಿಕೆ ಹಾಗೂ ಭಕ್ತಿಯನ್ನು ಮರುಪ್ರಚಾರ ಮಾಡುವಲ್ಲಿ ನೀವಿಬ್ಬರು ನೈಯಾತ್ಮಿಕ ಉದಾಹರಣೆಯಾಗುತ್ತೀರಿ. ಆದ್ದರಿಂದ ಸನತ್ಕುಮಾರರಾಗಲಿ ಅಥವಾ ಜಯ ಮತ್ತು ವಿಜಯರಾಗಲಿ ಚಿಂತಿಸಿ ನಿರಾಶರಾಗುವ ಅವಶ್ಯಕತೆಯಿಲ್ಲ. ವಿಷ್ಣುವಿನ ಈ ಮಾತಿನಿಂದ ಎಲ್ಲರಿಗೂ ಸಂತೋಷವಾಯಿತು. ಅವರೆಲ್ಲರೂ ಭಗವಂತನ ಇಚ್ಛೆಯನ್ನು ಪೂರ್ಣಗೊಳಿಸುವ ಸಾಧನವಾಗಿ ಧನ್ಯತೆ ಹೊಂದಿದ್ದರು. ದಿತಿ ತನ್ನ ಗಂಡನಿಂದ ಶಾಪಕ್ಕೊಳಗಾದದ್ದು. ಜಗತ್ತಿನಲ್ಲಿಯ ಜೀವಿಗಳು ತಮ್ಮಷ್ಟಕ್ಕೆ ತಾವೇ ಅಭಿವೃದ್ಧಿ ಹೊಂದಬೇಕೆಂಬ ಉದ್ದೇಶದಿಂದ ಬ್ರಹ್ಮ ಹಲವಾರು ಜನ
ಪ್ರಜಾಪತಿಗಳನ್ನು ಸೃಷ್ಟಿಸಿದ್ದ. ಬ್ರಹ್ಮನ ಈ ಸೃಷ್ಟಿಯಲ್ಲಿ ಮರೀಚ ಮುನಿಯು ಒಬ್ಬ. ಕಶ್ಯಪ ಈತನ ಮಗ. ಕಶ್ಯಪ ಮುನಿಯಾದರೂ ಕೂಡ ಬ್ರಹ್ಮ ಈತನನ್ನು ಪ್ರಜಾಪತಿಯನ್ನಾಗಿ ಮಾಡಿದ್ದ. ಈತ ದಿತಿ, ಅದಿತಿ, ಕ್ರೋಧ ಹಾಗೂ ವಿನುತೆ ಎನ್ನುವ 4 ಮದುವೆಯಾದ. ಈತ ಮುನಿಯಾಗಿದ್ದರಿಂದ ತನ್ನ ಹೆಚ್ಚಿನ ಸಮಯವನ್ನು ಧ್ಯಾನ ಹಾಗೂ ಪೂಜೆಯಂಥ ಚಟುವಟಿಕೆಗಳಲ್ಲಿ ಕಳೆಯುತ್ತಿದ್ದ. ಈತನ ಹೆಂಡತಿ ದಿತಿ ದಕ್ಷ ಪ್ರಜಾಪತಿಯ ಮಗಳು. ಗಂಡನ ತನ್ನತ್ತ ಹೆಚ್ಚು ಗಮನ ನೀಡದ ಕಾರಣ ಏಕಾಂತದಿಂದ ಬಳಲುತ್ತಿದ್ದ ದಿತಿ ಗಂಡನಿಗೆ ತನ್ನತ್ತ ಗಮನ ನೀಡಿ ತನ್ನ ಅವಶ್ಯಕತೆಗಳನ್ನು ಪೂರೈಸಬೇಕೆಂದು ವಿನಂತಿಸಿದ್ದಳು. ದುರ್ದೈವವೆನ್ನುವಂತೆ ಈಕೆ ತಪ್ಪಾದ ಸಮಯದಲ್ಲಿ ತನ್ನ ವಿನಂತಿಯನ್ನು ಮಂಡಿಸಿದ್ದಳು. ಯಾವುದೇ ಬೇಡಿಕೆಯನ್ನಿಡಲು ಅದಕ್ಕೆ ತನ್ನದೇ ಆದ ಸಮಯ ಹಾಗೂ ಸ್ಥಳವಿರುತ್ತದೆ ಎಂದು ಕಶ್ಯಪ ಹೇಳಿದ. ಆಗ ಈತ ರುದ್ರನ ಪೂಜೆಯನ್ನು ಮಾಡುತ್ತಿದ್ದ ದಿತಿಗೆ ಸ್ವಲ್ಪ ಸಮಯ ಕಾಯಬೇಕಾಗಿ ಬಂತು. ಕಾಯಲು ಬೇಸತ್ತುಕೊಂಡು ದಿತಿ ಹಠಮಾರಿಯಂತೆ ವರ್ತಿಸಿದ್ದಳು. ಅದರಿಂದ ಕಶ್ಯಪ ಋಷಿ ಆಕೆಯ ಮಾತನ್ನು ಕೇಳಬೇಕಾಗಿ ಬಂತು. ನಂತರ ದಿತಿಗೆ ತನ್ನ ತಪ್ಪಿನ ಅರಿವಾಗಿ ತಾನು ಅಸಹನೆಯಿಂದ ಹಠಮಾರಿಯಂತೆ ವರ್ತಿಸಿದ್ದಕ್ಕೆ ತನ್ನನ್ನು ಕ್ಷಮಿಸಬೇಕೆಂದು ಕಶ್ಯಪವನ್ನು ವಿನಂತಿಸಿದ್ದಳು. ಆದರೆ ಕಶ್ಯಪನಿಗೆ ಭಗವಂತನ ಇಚ್ಛೆ ಗೊತ್ತಿದ್ದುದರಿಂದ ದಿತಿಗೆ ಹೇಳಿದ, ದೇವರ ಇಚ್ಛೆಯನ್ನು ಯಾರೂ ಬದಲಾಯಿಸಲಾರರು. ನೀನು ನನ್ನ ಪೂಜೆಗೆ ಅಡ್ಡಿ ಮಾಡಿದ್ದೀಯ. ಆದ್ದರಿಂದ ನಿನಗೆ ಸಮಾಜ ಕಂಟಕರಾದ ದೈತ್ಯ, ಅಸುರ ಎಂದು ಕರೆಸಿಕೊಳ್ಳುವ 2 ಗಂಡು ಮಕ್ಕಳು ಹುಟ್ಟುತ್ತವೆ. ಅವರಿಬ್ಬರು ವಿಷ್ಣುವಿನ ಕೈಯಿಂದ ಮರಣವನ್ನಪ್ಪುತ್ತಾರೆ. ಅವರಿಬ್ಬರು ಅಸುರರಂತೆ ಬೆಳೆದರೂ ಅವರ ವಂಶದಲ್ಲಿ ಸಾಕಷ್ಟು ಜನ ವಿಷ್ಣು ಭಕ್ತರು ಹುಟ್ಟುತ್ತಾರೆ. ಆದ್ದರಿಂದ ಈ ವಿಷಯ ಕುರಿತು ಹೆಚ್ಚು ಚಿಂತಿಸಬೇಡ. ಆ ಮಕ್ಕಳು ನಿನಗೆ ಒಳ್ಳೆಯ ಹೆಸರನ್ನು ತರುತ್ತಾರೆ. ತನ್ನ ಗಂಡನ ಮಾತಿನಂತೆ ಬೇಸರವಾದರೂ ಆತನ ಭರವಸೆಯನ್ನು ಕೇಳಿ ದಿತಿಗೆ ತುಸು ಸಂತೋಷವಾಯಿತು. ಜಯ ಮತ್ತು ವಿಜಯರ ಮೊದಲ ಹುಟ್ಟು ಜನ್ಮ. ದಿತಿಗೆ ತನ್ನ ಮಕ್ಕಳ ಹಣೆ ಬರಹದ ಕುರಿತು ಪಶ್ಚಾತ್ತಾಪವಾಗಿತ್ತು. ಈಕೆ ಗರ್ಭ ಧರಿಸಿದ್ದರೂ ಕೂಡ 100 ವರ್ಷಗಳವರೆಗೂ ತನ್ನ ಮಕ್ಕಳನ್ನು ಗರ್ಭದಲ್ಲಿಯೇ ಇರಿಸಿಕೊಂಡಳು. ಜನರಿಗೆ, ಸಮಾಜಕ್ಕೆ ತನ್ನ ಮಕ್ಕಳಿಂದಾಗುವ ತೊಂದರೆ ಸಾಧ್ಯವಿದ್ದಷ್ಟು ಸಮಯ ಮುಂದೆ ಹೋಗಲಿ ಎಂಬುದು ದಿತಿಯ ಉದ್ದೇಶವಾಗಿತ್ತು. ಆದರೆ ಆಕೆಯ ಗರ್ಭದಲ್ಲಿದ್ದ ಜಯ ಮತ್ತು ವಿಜಯರಿಗೆ ಆದಷ್ಟು ತೀವ್ರ ತಮ್ಮ ಜೀವನ ಮುಗಿಸಬೇಕೆಂಬ ಅವಸರವಿತ್ತು. ಕಾರಣ ಇಬ್ಬರು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಆಗಿ ಜನ್ಮ ತಾಳಿದ್ದರು. ಹುಟ್ಟಿದಂತೆ ಸನತ್ಕುಮಾರರ ಶಾಪದ ಪ್ರಭಾವಕ್ಕೊಳಗಾಗಿ ತಮ್ಮ ಹಿಂದಿನ ಜನ್ಮ ನೆನಪನ್ನು ಮರೆತು ಹೋದರು. ಇವರಿಬ್ಬರು ಹುಟ್ಟಿದ್ದಂತೆ ಅಸುರರು ಕಾಲ ಪ್ರಾರಂಭವಾಯಿತು. ಇಬ್ಬರು ಉತ್ತಮ ಸಂಸ್ಕೃತಿಯನ್ನು ನಾಶ ಮಾಡುತ್ತಾ ವಿಷ್ಣುವಿನ ವೈರಿಗಳಾದರು. ವಿಷ್ಣುವಿನ ಭಕ್ತರನ್ನು ನಾಶ ಮಾಡುವುದೇ ತಮ್ಮ ಜೀವನದ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಂಡರು. ಇವರೆಷ್ಟು ಬಲಶಾಲಿಗಳಾದರೆಂದರೆ ಮನುಷ್ಯರಾಗಲಿ ಅಥವಾ ದೇವತೆಗಳಾಗಲಿ ಇವರನ್ನು ಎದುರಿಸಲು ಅಸಮರ್ಥರಾಗಿದ್ದರು. ಹಿರಿಯ ದೈತ್ಯ ಹಿರಣ್ಯಾಕ್ಷ ದೇವತೆಗಳ ರಾಜ ದೇವೇಂದ್ರನು ಸೇರಿದಂತೆ ಎಲ್ಲರೊಡನೆಯೂ ಸವಾಲು ಹಾಕಿ ಯುದ್ಧಕ್ಕಿಳಿದ. ಭಗವಂತನ ಭಕ್ತರನ್ನು, ಋಷಿ ಮುನಿಗಳನ್ನು ಹಾಗೂ ದೇವತೆಗಳನ್ನು ಎದುರಿಸುತ್ತಾ ಹಿಂಸೆ ನೀಡುತ್ತಾ ಹಾಗೂ ಸಂಹರಿಸುತ್ತಾ ಅವರೆಲ್ಲರ ಮೇಲೆ ತನ್ನ ಆಧಿಪತ್ಯ ಸಾಧಿಸಿದ್ದ. ಬ್ರಹ್ಮನ ಸಮಸ್ಯೆ. ಅಷ್ಟರಲ್ಲಿ ಮಹಾ ಜಳೆ ಪ್ರಳಯವಾಗಿ ಭೂಮಿ ನೀರಿನಲ್ಲಿ ಮುಳುಗಿ ಹೋಗಿ ಯಾರಿಗೂ ಕಾಣದಂತಾಯಿತು. ಈಗ ಬ್ರಹ್ಮನನ್ನು ತನ್ನ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸುವ ಸಮಯ ಬಂದಿತು. ಈತ ಸ್ವಯಂಭೂವು ಮನು ಹಾಗೂ ಶತರೂಪ ಎನ್ನುವ ಮೊಟ್ಟ ಮೊದಲ ಗಂಡು ಹೆಣ್ಣನ್ನು ಸೃಷ್ಟಿಸಿ ಇವರಿಗೆ ಮನುಷ್ಯ ಸಂತಾನವನ್ನು ಅಭಿವೃದ್ಧಿಪಡಿಸುವಂತೆ ಸೂಚಿಸಿದ್ದ. ಭೂಮಿ ನೀರಿನಲ್ಲಿ ಮುಳುಗಿ ಅವರಿಗೆ ವಾಸಿಸಲು ಸ್ಥಳವಿಲ್ಲದಿರುವುದನ್ನು ಬ್ರಹ್ಮನಿಗೆ ತಿಳಿಸಿದ್ದರು. ಬ್ರಹ್ಮ ಅರಿತುಕೊಂಡು ಅದರ ಕುರಿತು ಚಿಂತಿಸತೊಡಗಿದ್ದ. ಮನು ಮತ್ತು ಶತರೂಪ ಹಾಗೂ ಅವರ ಸಂತಾನಕ್ಕೆ ವಾಸಿಸಲು ಭೂಮಿಯನ್ನು ನೀಡಿದ. ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯದಲ್ಲಿ ತೊಡಗುವಂತಿರಲಿಲ್ಲ. ಬ್ರಹ್ಮ ತನಗೆ ಬಂದುದಾಗಿದ್ದ ಸಮಯ ಕುರಿತು ವಿಷ್ಣುವಿಗೆ ಹೇಳಿದ. ಭೂಮಿಯನ್ನು ನೀರಿನಾಳದಿಂದ ಹೊರಗೆ ತಂದುಕೊಡುವಂತೆ ಹಾಗೂ ಭೂಮಿಯ ಮೇಲೆ ಜೀವಿಯ ಉಗಮವಾಗಲು ಅನುಕೂಲ ಮಾಡಿಕೊಡುವಂತೆ ಪ್ರಾರ್ಥಿಸಿದ್ದ. ವಿಷ್ಣು ಅದಕ್ಕೊಪ್ಪಿ ವರಹ ಅವತಾರವನ್ನು ತಾಳಿ ಆಳವಾದ ಸಮುದ್ರದ ನೀರಿಗೆ ಇಳಿದು ಭೂಮಿಯನ್ನು ಹುಡುಕಲು ಹೋದ. ಹಿರಣ್ಯಾಕ್ಷನ ಅಂತ. ಇದೇ ಸಮಯಕ್ಕೆ ದೇವತೆಗಳನ್ನು ಹಾಗೂ ವಿಷ್ಣುವಿನ ಭಕ್ತರನ್ನು ಹೆದರಿಸಿ ಹಿಂಸಿಸಿಕೊಂಡಿದ್ದ ಹಿರಣ್ಯಾಕ್ಷನಿಗೆ ಮಾಡಲು ಕೆಲಸವಿಲ್ಲದಂತಾಗಿ ಬೇಸರ ಬಂದಿತು. ಏಕೆಂದರೆ ಯಾರೂ ಅವನೊಡನೆ ಯುದ್ಧ ಮಾಡಲು ಇಷ್ಟಪಡುತ್ತಿರಲಿಲ್ಲ. ಈತ ಜಲದೇವತ ವರುಣನೊಂದಿಗೆ ಯುದ್ಧಕ್ಕೆ ಹೋದ.
ಆಗ ವರುಣ ಹೇಳಿದ, ಹಿರಣ್ಯಾಕ್ಷ, ನಾನು ನಿನ್ನೊಡನೆ ಯುದ್ಧ ಮಾಡಲಾರೆ, ಏಕೆಂದರೆ ನನಗೆ ವಯಸ್ಸಾಗಿದೆ. ಇನ್ನುಳಿದವರು ಕುರಿತು ನನಗೇನೂ ಗೊತ್ತಿಲ್ಲ. ಆದರೆ ನಿನ್ನೊಡನೆ ಸರಿಸಾಟಿಯಾಗಿ ನಿಂತು ಯುದ್ಧ ಮಾಡಬಲ್ಲವನೆಂದರೆ ಶ್ರೀ ವಿಷ್ಣು ಮಾತರ. ಹಿರಣ್ಯಾಕ್ಷ ವರುಣ ಮಾತು ಕೇಳಿ ಗಹಗಹಿಸಿ ಗುಡುಗಿನಂತೆ ನಗುತ್ತಾ, ಸರಿ, ಎಲ್ಲಿದ್ದಾನೆ ಆ ಶ್ರೀ ವಿಷ್ಣು? ನನ್ನಿಂದ ದೂರ ಓಡಿ ಎಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಕೇಳಿದ. ವರುಣ ಬಲು ಶಾಂತನಾಗಿ ಹೇಳಿದ, ಶ್ರೀ ವಿಷ್ಣು ವರಹ ಅವತಾರ ತಾಳಿ ಭೂಮಿಯನ್ನು ಹುಡುಕಲು ಸಮುದ್ರದ ಆಳಕ್ಕೆ ಹೋಗಿದ್ದಾನೆ. ಇಲ್ಲ ಎಂದು ಗುಡುಗಿದ್ದ ಹಿರಣ್ಯಾಕ್ಷ, ನನಗೆ ಗೊತ್ತು. ಅವನು ನನಗೆ ಹೆದರಿಕೊಂಡು ವರಹ ರೂಪ ಧರಿಸಿ ಓಡಿ ಹೋಗಿದ್ದಾನೆ. ಆದರೆ ನಾನು ಅವನನ್ನು ಬಿಡುವುದಿಲ್ಲ. ಅವನೆಲ್ಲ ಅಡಗಿರಲಿ, ಹುಡುಕಿ ಅವನನ್ನು ಸಂಹರಿಸುತ್ತೇನೆ ಎಂದು ಹೇಳುತ್ತಾ ವಿಷ್ಣುವನ್ನು ಹುಡುಕಲು ಆಳವಾದ ನೀರಿಗೆ ಜಿಗಿದ. ಆಗ ವಿಷ್ಣು ಭೂಮಿಯನ್ನು ಹುಡುಕಿ ಅದನ್ನು ತನ್ನ ಕೋರೆಯ ಮೇಲಿಟ್ಟುಕೊಂಡು ಅದನ್ನು ಯಥಾಸ್ಥಾನದಲ್ಲಿರಿಸಲು ನೀರಿನಾಳದಿಂದ ಹೊರಗೆ ಬರುತ್ತಿದ್ದ. ಆಗ ವಿಷ್ಣುವಿಗೆ ಭೇಟಿಯಾದ ಹಿರಣ್ಯಾಕ್ಷ ಅವನನ್ನು ಛೇಡಿಸುತ್ತಾ, ಏ ಹೇಡಿ, ನೀನು ಹೀನ ಹಂದಿಯಂತೆ ವೇಷ ಧರಿಸಿ ಬಿಟ್ಟರೆ ನನ್ನಿಂದ ತಪ್ಪಿಸಿಕೊಳ್ಳಬಹುದೆಂದುಕೊಂಡಿದ್ದೀಯಾ? ಈಗ ನಿನ್ನನ್ನು ಕೊಂದು ಬಿಡುತ್ತೇನೆ. ಭೂಮಿಯನ್ನು ಕೆಳಗಿಟ್ಟು ನನ್ನೊಡನೆ ಯುದ್ಧಕ್ಕೆ ಬಾ ಎಂದು ಸವಾಲೆಸೆದ. ತನ್ನ ಕೋರೆಯ ಮೇಲೆ ಭೂಮಿಯನ್ನು ಹೊತ್ತುಕೊಂಡಿದ್ದ ವಿಷ್ಣು ಹಿರಣ್ಯಾಕ್ಷನ ಬೆದರಿಕೆಗೆ ಗಮನ ನೀಡಿದ. ನೀರಿನ ಆಳದಿಂದ ಮೇಲೆ ಬಂದು ಭೂಮಿಯನ್ನು ಯಥಾಸ್ಥಾನದಲ್ಲಿರಿಸಿದ್ದ. ಅಷ್ಟರಲ್ಲಿ ಹಿರಣ್ಯಾಕ್ಷನ ಸೈನ್ಯಬಲವು ಕೂಡ ಅವನಿಗೆ ಬೆಂಬಲಿಸಲು ಅಲ್ಲಿಗೆ ಬಂದು ಗುಂಪುಗೂಡಿತು. ವಿಷ್ಣು ತನ್ನ ವರಹ ರೂಪದ ಆಕಾರವನ್ನು ಸಾಕಷ್ಟು ವಿಸ್ತಾರಗೊಳಿಸಿ ಹಿರಣ್ಯಾಕ್ಷ ಬಸವಳಿದ್ದು ಬೆಂಡಗಾವುವಂತೆ ಅವನೊಡನೆ ಯುದ್ಧ ಮಾಡಿದ್ದ. ನಂತರ ತನ್ನ ಬೃಹತ್ತಾದ ಕೋರೆಗಳಿಂದ ಹಿರಣ್ಯಾಕ್ಷನನ್ನು ಎತ್ತಿ ಬಲವಾಗಿ ಬೀಸಿ ದೂರ ಎಸೆದ. ಆ ರಭಸಕ್ಕೆ ಹಿರಣ್ಯಾಕ್ಷ ತತ್ಕ್ಷಣವೇ ಮರಣವನ್ನಪ್ಪಿದ್ದ. ಆದರೆ ಅವನಿಗೆ ಸಾಯುವ ಮುಂಚೆ ತನ್ನ ಹಿಂದಿನ ಜನ್ಮ ನೆನಪಾಯಿತು. ಆಗ ವಿಷ್ಣುವನ್ನು ಗುರುತಿಸಿ ಪ್ರಾರ್ಥನೆ ಮಾಡುತ್ತಾ ವಿಷ್ಣುವಿಗೆ ಸವಾಲೆಸೆದು ತಾನು ಉದ್ದಾಟನಾಗಿ ವರ್ತಿಸಿದ್ದಕ್ಕೆ ಕೈಮುಗಿದು ಕ್ಷಮೆ ಬೇಡಿದ. ವರಹ ಅವತಾರವನ್ನು ವಿಷ್ಣು 2 ಉದ್ದೇಶಗಳಿಗಾಗಿ ತಾಳಿದ್ದ. ಒಂದು, ಜಲ ಪ್ರಳಯದಿಂದ ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ಯಥಾಸ್ಥಾನದಲ್ಲಿರಿಸಲು, ಹಾಗೂ ಎರಡನೆಯದಾಗಿ ತನ್ನ ದ್ವಾರಪಾಲಕನಾದ ಹಿರಣ್ಯಾಕ್ಷನ ಶಾಪ ವಿಮೋಚನೆಗೊಳಿಸಲು. ಅದರಿಂದ ನೀವು ವರಹ ಮೂರ್ತಿಯನ್ನು ನೋಡಿದಾಗ ಶ್ರೀ ವಿಷ್ಣುವಿನ ನೆನಪು ಮೂಡಿಕೊಳ್ಳಬೇಕು. ಸ್ವಯಂ ಭೂಹು ಮನು ಹಾಗೂ ಈತನ ಹೆಂಡತಿ ಶತರೂಪ ತಮಗೆ ವಾಸಿಸಲು ಹಾಗೂ ಜೀವಿಯ ಅಭಿವೃದ್ಧಿ ಮಾಡಲು ಭೂಮಿ ದೊರೆತಿದ್ದಕ್ಕಾಗಿ ತುಂಬ ಸಂತೋಷಗೊಂಡರು. ನಂತರ ಬ್ರಹ್ಮನ ಆದೇಶದಂತೆ ಭೂಮಿಯ ಮೇಲೆ ಜೀವಿಗಳ ಅಭಿವೃದ್ಧಿ ಹಾಗೂ ಸಸ್ಯರಾಶಿಯ ಅಭಿವೃದ್ಧಿಯಲ್ಲಿ ನಿರಂತರಾದರು.